ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಖಾತೆಗೆ ಹೋಗಿಲ್ಲ ಅಂತೇಳಿ ಇವತ್ತು ಬಿಜೆಪಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ. ಹಾಗಾದ್ರೆ 5,000 ಕೋಟಿ ಹಣ ಏನಾಯ್ತು? ನಾಗೇಂದ್ರ ಬಾಬು, ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ, ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಪೂರಕ ಮತ್ತು ಸಹಾಯಕವಾದಂತಹ ಗ್ಯಾರಂಟಿ ಅಂತಂದು ಹೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆ ಗೃಹಲಕ್ಷ್ಮಿಯ ಹಣದಿಂದನೇ ಒಂದಷ್ಟು ಮಹಿಳೆಯರ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಹೆಜ್ಜೆ ಆಗಿತ್ತು. ಅದಾದ ನಂತರದಲ್ಲಿ ಸರ್ಕಾರ ರಚನೆ ಆದ ನಂತರದಲ್ಲೂ ಕೂಡ ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಮಹಿಳೆಯರ ಸಬಲೀಕರಣಕ್ಕಾಗಿ ದುಡಿದಿದ್ದೇವೆ ಅನ್ನುವಂತ ಒತ್ತಾಯವನ್ನ ಮತ್ತೆ ಹೇಳಿಕೆಗಳನ್ನ ರಾಜ್ಯ ಸರ್ಕಾರದ ಎಲ್ಲಾ ನಾಯಕರು ಮತ್ತೆ ಸಚಿವರು, ಸಿಎಂ ಸಿದ್ದರಾಮಯ್ಯ ಸಚಿವರು ಎಲ್ಲರೂ ಕೂಡ ಹೇಳ್ತಾನೆ ಬರ್ತಾ ಇದ್ರು. ಆದ್ರೆ ಈ ಗೃಹಲಕ್ಷ್ಮಿಗೆ ಒಂದು ರೀತಿಯ ಮೊದಲಿಂದನೂ ಕೂಡ ಕಂಟಕ ಎದುರಾಗ್ತಾನೆ ಬರ್ತಾ ಇದೆ. ಪ್ರಾರಂಭದಿಂದನೂ ಕೂಡ ಪ್ರಾರಂಭದಲ್ಲಿ ಘೋಷಣೆ ಆದಂತ ಸಂದರ್ಭದಲ್ಲೂ ಕೂಡ ದಿಢೀರ್ ಅಂತಾನೆ ಘೋಷಣೆ ಆಗಿದ ತಕ್ಷಣನೇ ಸರ್ಕಾರ ಕೂಡ ಹಾಕ್ಲಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಆದಂತಹ ತಾಂತ್ರಿಕ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಯ್ತು. ಮತ್ತೊಂದು ಕಡೆಗೆ ಆಗಾಗ ಈ ಒಂದು ಹಣ ಪಾವತಿ ಬಾಕಿ ಉಳಿಸಿಕೊಳ್ಳುವಂತ ಪ್ರವೃತ್ತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾನೆ ಬಂದಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ. ಪ್ರತಿ ವರ್ಷ ಒಂದಲ್ಲ ಎರಡಲ್ಲ ಮೂರು ಬಾರಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಬಂದಿದೆ. ಪ್ರತಿ 2 ತಿಂಗಳಿಗೊಂದ್ಸಲ ಹಣ ಬಾಕಿ ಉಳಿಸಿಕೊಂಡಿರ್ತಾರೆ, ಒಮ್ಮೆ ಹಾಕುವುದಿಲ್ಲ ಅನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾರಂತದ್ದು ಸಾರ್ವಜನಿಕರಿಂದನೂ ಕೂಡ ಒಂದಷ್ಟು ಆಕ್ರೋಶದ ನುಡಿಗಳು ಆಗಾಗ ವ್ಯಕ್ತ ಆಗ್ತಾ ಇದೆ. ಇದೀಗ ಸದನದಲ್ಲೇ 2 ತಿಂಗಳ ಬಾಕಿ ವಿಚಾರ ಪ್ರಸ್ತಾಪ ಆಗಿದೆ. ಪ್ರತಿಪಕ್ಷಗಳು ಕೂಡ ಸಹಜವಾಗಿನೇ ಅಸ್ತ್ರವಾಗಿ ಪ್ರಯೋಗವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಸದನದಲ್ಲಿ ಉತ್ತರಿಸುವಂತ ಸಂದರ್ಭದಲ್ಲಿ ಸದಸ್ಯರೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವಂತ ಸಂದರ್ಭದಲ್ಲಿ ಸದನದ ಸರಿಯಾದ ಮಾಹಿತಿ ಕೊಡಬೇಕಾಗತ್ತೆ. ಒಂದೊಮ್ಮೆ ಏನಾದ್ರೂ ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಅವರು ಅಕ್ಕಿಚುತ್ತಿ ಕೂಡ ಮಂಡಿಸುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂತ ಹೇಳಿದ್ರೆ ಸದನಕ್ಕೆ ಸರಿಯಾದಂತ ಉತ್ತರವನ್ನು ಕೊಡಲಿಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ಸದಸ್ಯರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾರೆ. ಅಂತಹ ಒಂದು ಪ್ರಶ್ನೆಯ ಅಸ್ತ್ರವನ್ನ ಈಗ ಬಿಜೆಪಿ ಪ್ರಯೋಗ ಮಾಡ್ತಾರಂತದ್ದು. ಅಂದ್ರೆ ಸದನದಲ್ಲಿ ಎಲ್ಲವೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ 2 ತಿಂಗಳ ಮಾಹಿತಿ ಹಣವನ್ನ ಹಾಕಿಲ್ಲ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿದೆ. ಇದೀಗ ಈ ಸರ್ಕಾರ ಯಾವ ರೀತಿ ಇದನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ವಿಚಾರ ಯಾವಾಗೆಲ್ಲ ಬಾಕಿ ಉಳ್ಕೊಳ್ಳುತ್ತೆ ಅವಾಗೆಲ್ಲವೂ ಕೂಡ ತಾಂತ್ರಿಕ ದೋಷ ಆಗಿದೆ ಅನ್ನೋಂತ ಸಿದ್ಧ ಉತ್ತರವನ್ನ ಇಲಾಖೆ ಕೊಡ್ತಾನೆ ಬಂದಿದೆ. ಇವತ್ತು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯದ ಮಹಿಳೆಯರ ಪಾಲಿಗೆ ಬರಬೇಕಾದಂತಹ ಹಣ ಸರ್ಕಾರ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿದೆ. ಮತ್ತೊಂದು ಕಡೆಗೆ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಆಗಾಗ ಒಂದಷ್ಟು ಪ್ರಯೋಗಗಳನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಆದಾಗ್ಯೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತದ್ದು ಈಗ ಸಾರ್ವಜನಿಕ ವಲಯದಿಂದ ಒಂದಷ್ಟು ಆಕ್ರೋಶದ ನುಡಿಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿ ಪ್ರಮುಖವಾಗಿ ಇದನ್ನ ಒಂದಷ್ಟು ದಾಳವಾಗಿ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ಸರ್ಕಾರ ಪ್ರತಿ ಸಂದರ್ಭಗಳಲ್ಲೂ ಕೂಡ ನಾವು ಫ್ರೀ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನ ಬಿಜೆಪಿ ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳಿಕೊಳ್ಳುವಂತಹ ಸರ್ಕಾರಕ್ಕೆ ಇದೊಂದು ರೀತಿ ಒಂದೊಮ್ಮೆ 2 ತಿಂಗಳ ಬಾಕಿ ಉಳಿಸಿಕೊಂಡಿರುವಂತಹ ಹಣದ ವಿಚಾರ ಏನಾದ್ರೂ ಬಿಜೆಪಿ ಆರೋಪ ಮಾಡಿದ್ದೇ ಸತ್ಯ ಆಗಿದ್ರೆ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ಮುಜುಗರ ಆಗುತ್ತೆ. ಯಾಕಂತ ಹೇಳಿದ್ರೆ ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿರೋದ್ರಿಂದ ಸಹಜವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಮುಜುಗರ ಆಗುತ್ತೆ. ಈ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನು ಯಾವ ರೀತಿ ನೋಡುತ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಈ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಖಾತೆಗೆ ಹೋಗಿಲ್ಲ ಅಂತೇಳಿ ಇವತ್ತು ಬಿಜೆಪಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ. ಹಾಗಾದ್ರೆ 5,000 ಕೋಟಿ ಹಣ ಏನಾಯ್ತು? ನಾಗೇಂದ್ರ ಬಾಬು, ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ, ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಪೂರಕ ಮತ್ತು ಸಹಾಯಕವಾದಂತಹ ಗ್ಯಾರಂಟಿ ಅಂತಂದು ಹೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆ ಗೃಹಲಕ್ಷ್ಮಿಯ ಹಣದಿಂದನೇ ಒಂದಷ್ಟು ಮಹಿಳೆಯರ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಹೆಜ್ಜೆ ಆಗಿತ್ತು. ಅದಾದ ನಂತರದಲ್ಲಿ ಸರ್ಕಾರ ರಚನೆ ಆದ ನಂತರದಲ್ಲೂ ಕೂಡ ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಮಹಿಳೆಯರ ಸಬಲೀಕರಣಕ್ಕಾಗಿ ದುಡಿದಿದ್ದೇವೆ ಅನ್ನುವಂತ ಒತ್ತಾಯವನ್ನ ಮತ್ತೆ ಹೇಳಿಕೆಗಳನ್ನ ರಾಜ್ಯ ಸರ್ಕಾರದ ಎಲ್ಲಾ ನಾಯಕರು ಮತ್ತೆ ಸಚಿವರು, ಸಿಎಂ ಸಿದ್ದರಾಮಯ್ಯ ಸಚಿವರು ಎಲ್ಲರೂ ಕೂಡ ಹೇಳ್ತಾನೆ ಬರ್ತಾ ಇದ್ರು.
ಆದ್ರೆ ಈ ಗೃಹಲಕ್ಷ್ಮಿಗೆ ಒಂದು ರೀತಿಯ ಮೊದಲಿಂದನೂ ಕೂಡ ಕಂಟಕ ಎದುರಾಗ್ತಾನೆ ಬರ್ತಾ ಇದೆ. ಪ್ರಾರಂಭದಿಂದನೂ ಕೂಡ ಪ್ರಾರಂಭದಲ್ಲಿ ಘೋಷಣೆ ಆದಂತ ಸಂದರ್ಭದಲ್ಲೂ ಕೂಡ ದಿಢೀರ್ ಅಂತಾನೆ ಘೋಷಣೆ ಆಗಿದ ತಕ್ಷಣನೇ ಇನ್ನು ಸರ್ಕಾರ ಕೂಡ ಹಾಕ್ಲಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಆದಂತಹ ತಾಂತ್ರಿಕ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಯ್ತು. ಮತ್ತೊಂದು ಕಡೆಗೆ ಆಗಾಗ ಈ ಒಂದು ಹಣ ಪಾವತಿ ಬಾಕಿ ಉಳಿಸಿಕೊಳ್ಳುವಂತ ಪ್ರವೃತ್ತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾನೆ ಬಂದಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ. ಪ್ರತಿ ವರ್ಷ ಒಂದಲ್ಲ ಎರಡಲ್ಲ ಮೂರು ಬಾರಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಬಂದಿದೆ. ಪ್ರತಿ 2 ತಿಂಗಳಿಗೊಂದ್ಸಲ ಹಣ ಬಾಕಿ ಉಳಿಸಿಕೊಂಡಿರ್ತಾರೆ, ಒಮ್ಮೆ ಹಾಕುವುದಿಲ್ಲ ಅನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾರಂತದ್ದು ಸಾರ್ವಜನಿಕರಿಂದನೂ ಕೂಡ ಒಂದಷ್ಟು ಆಕ್ರೋಶದ ನುಡಿಗಳು ಆಗಾಗ ವ್ಯಕ್ತ ಆಗ್ತಾ ಇದೆ. ಇದೀಗ ಸದನದಲ್ಲೇ 2 ತಿಂಗಳ ಬಾಕಿ ವಿಚಾರ ಪ್ರಸ್ತಾಪ ಆಗಿದೆ. ಪ್ರತಿಪಕ್ಷಗಳು ಕೂಡ ಸಹಜವಾಗಿನೇ ಅಸ್ತ್ರವಾಗಿ ಪ್ರಯೋಗವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಸದನದಲ್ಲಿ ಉತ್ತರಿಸುವಂತ ಸಂದರ್ಭದಲ್ಲಿ ಸದಸ್ಯರೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವಂತ ಸಂದರ್ಭದಲ್ಲಿ ಸದನದ ಸರಿಯಾದ ಮಾಹಿತಿ ಕೊಡಬೇಕಾಗತ್ತೆ. ಒಂದೊಮ್ಮೆ ಏನಾದರೂ ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂತಂದ ಹೇಳಿದ್ರೆ ಅವರು ಅಕ್ಕಿಚುತ್ತಿ ಕೂಡ ಮಂಡಿಸುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂತಂದ ಹೇಳಿದ್ರೆ ಸದನಕ್ಕೆ ಸರಿಯಾದಂತ ಉತ್ತರವನ್ನು ಕೊಡಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ಸದಸ್ಯರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾರೆ. ಅಂತಹ ಒಂದು ಪ್ರಶ್ನೆಯ ಅಸ್ತ್ರವನ್ನ ಈಗ ಬಿಜೆಪಿ ಪ್ರಯೋಗ ಮಾಡ್ತಾರಂತದ್ದು. ಅಂದ್ರೆ ಸದನದಲ್ಲಿ ಎಲ್ಲವೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ 2 ತಿಂಗಳ ಮಾಹಿತಿ ಹಣವನ್ನ ಹಾಕಿಲ್ಲ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿದೆ. ಇದೀಗ ಈ ಸರ್ಕಾರ ಯಾವ ರೀತಿ ಇದನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ವಿಚಾರ ಯಾವಾಗೆಲ್ಲ ಬಾಕಿ ಉಳ್ಕೊಳ್ಳುತ್ತೆ ಅವಾಗೆಲ್ಲವೂ ಕೂಡ ತಾಂತ್ರಿಕ ದೋಷ ಆಗಿದೆ ಅನ್ನೋಂತ ಸಿದ್ಧ ಉತ್ತರವನ್ನ ಇಲಾಖೆ ಕೊಡ್ತಾನೆ ಬಂದಿದೆ. ಇವತ್ತು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯದ ಮಹಿಳೆಯರ ಪಾಲಿಗೆ ಬರಬೇಕಾದಂತಹ ಹಣ ಸರ್ಕಾರ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿದೆ. ಮತ್ತೊಂದು ಕಡೆಗೆ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಆಗಾಗ ಒಂದಷ್ಟು ಪ್ರಯೋಗಗಳನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಆದಾಗ್ಯೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತದ್ದು ಈಗ ಸಾರ್ವಜನಿಕ ವಲಯದಿಂದ ಒಂದಷ್ಟು ಆಕ್ರೋಶದ ನುಡಿಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿ ಪ್ರಮುಖವಾಗಿ ಇದನ್ನ ಒಂದಷ್ಟು ದಾಳವಾಗಿ ಉಳಿಸುವಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಸರ್ಕಾರ ಪ್ರತಿ ಸಂದರ್ಭಗಳಲ್ಲೂ ಕೂಡ ನಾವು ಫ್ರೀ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನ ಬಿಜೆಪಿ ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳಿಕೊಳ್ಳುವಂತಹ ಸರ್ಕಾರಕ್ಕೆ ಇದೊಂದು ರೀತಿ ಒಂದೊಮ್ಮೆ 2 ತಿಂಗಳ ಬಾಕಿ ಉಳಿಸಿಕೊಂಡಿರುವಂತಹ ಹಣದ ವಿಚಾರ ಏನಾದ್ರೂ ಬಿಜೆಪಿ ಆರೋಪ ಮಾಡಿದ್ದೇ ಸತ್ಯ ಆಗಿದ್ರೆ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ಮುಜುಗರ ಆಗುತ್ತೆ. ಯಾಕಂತ ಹೇಳಿದ್ರೆ ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿರೋದ್ರಿಂದ ಸಹಜವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಮುಜುಗರ ಆಗುತ್ತೆ. ಈ ಇಲಾಖೆ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನು ಯಾವ ರೀತಿ ನೋಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಈ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಖಾತೆಗೆ ಹೋಗಿಲ್ಲ ಅಂತೇಳಿ ಇವತ್ತು ಬಿಜೆಪಿ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ. ಹಾಗಾದ್ರೆ 5,000 ಕೋಟಿ ಹಣ ಏನಾಯ್ತು? ನಾಗೇಂದ್ರ ಬಾಬು, ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ, ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಪೂರಕ ಮತ್ತು ಸಹಾಯಕವಾದಂತಹ ಗ್ಯಾರಂಟಿ ಅಂತಂದು ಹೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆ ಗೃಹಲಕ್ಷ್ಮಿಯ ಹಣದಿಂದನೇ ಒಂದಷ್ಟು ಮಹಿಳೆಯರ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಒಂದಷ್ಟು ಹೆಜ್ಜೆ ಆಗಿತ್ತು. ಅದಾದ ನಂತರದಲ್ಲಿ ಸರ್ಕಾರ ರಚನೆ ಆದ ನಂತರದಲ್ಲೂ ಕೂಡ ನಾವು ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಮಹಿಳೆಯರ ಸಬಲೀಕರಣಕ್ಕಾಗಿ ದುಡಿದಿದ್ದೇವೆ ಅನ್ನುವಂತಹ ಒತ್ತಾಯವನ್ನ ಮತ್ತೆ ಹೇಳಿಕೆಗಳನ್ನ ರಾಜ್ಯ ಸರ್ಕಾರದ ಎಲ್ಲಾ ನಾಯಕರು ಮತ್ತೆ ಸಚಿವರು, ಸಿಎಂ ಸಿದ್ದರಾಮಯ್ಯ ಸಚಿವರು ಎಲ್ಲರೂ ಕೂಡ ಹೇಳ್ತಾನೆ ಬರ್ತಾ ಇದ್ರು. ಆದ್ರೆ ಈ ಗೃಹಲಕ್ಷ್ಮಿಗೆ ಒಂದು ರೀತಿಯ ಮೊದಲಿಂದನೂ ಕೂಡ ಕಂಟಕ ಎದುರಾಗ್ತಾನೆ ಬರ್ತಾ ಇದೆ. ಪ್ರಾರಂಭದಿಂದನೂ ಕೂಡ ಪ್ರಾರಂಭದಲ್ಲಿ ಘೋಷಣೆ ಆದಂತ ಸಂದರ್ಭದಲ್ಲೂ ಕೂಡ ದಿಢೀರ್ ಅಂತಾನೆ ಘೋಷಣೆ ಆಗಿದ ತಕ್ಷಣನೇ ಸರ್ಕಾರ ಕೂಡ ಹಾಕ್ಲಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಆದಂತಹ ತಾಂತ್ರಿಕ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಯ್ತು. ಮತ್ತೊಂದು ಕಡೆಗೆ ಆಗಾಗ ಈ ಒಂದು ಹಣ ಬಾಕಿ ಉಳಿಸಿಕೊಳ್ಳುವಂತ ಪ್ರವೃತ್ತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾನೆ ಬಂದಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ. ಪ್ರತಿ ವರ್ಷ ಒಂದಲ್ಲ ಎರಡಲ್ಲ ಮೂರು ಬಾರಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಬಂದಿದೆ. ಪ್ರತಿ 2 ತಿಂಗಳಿಗೊಂದ್ಸಲ ಹಣ ಬಾಕಿ ಉಳಿಸಿಕೊಂಡಿರ್ತಾರೆ, ಒಮ್ಮೆ ಹಾಕುವುದಿಲ್ಲ ಅನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾರಂತದ್ದು ಸಾರ್ವಜನಿಕರಿಂದನೂ ಕೂಡ ಒಂದಷ್ಟು ಆಕ್ರೋಶದ ನುಡಿಗಳು ಆಗಾಗ ವ್ಯಕ್ತ ಆಗ್ತಾ ಇದೆ. ಇದೀಗ ಸದನದಲ್ಲೇ 2 ತಿಂಗಳ ಬಾಕಿ ವಿಚಾರ ಪ್ರಸ್ತಾಪ ಆಗಿದೆ. ಪ್ರತಿಪಕ್ಷಗಳು ಕೂಡ ಸಹಜವಾಗಿನೇ
ಅಸ್ತ್ರವಾಗಿ ಪ್ರಯೋಗವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಸದನದಲ್ಲಿ ಉತ್ತರಿಸುವಂತ ಸಂದರ್ಭದಲ್ಲಿ ಸದಸ್ಯರೊಬ್ಬರು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವಂತ ಸಂದರ್ಭದಲ್ಲಿ ಸದನದ ಸರಿಯಾದ ಮಾಹಿತಿ ಕೊಡಬೇಕಾಗತ್ತೆ. ಒಂದೊಮ್ಮೆ ಏನಾದ್ರೂ ಸರಿಯಾದ ಮಾಹಿತಿ ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ಅವರು ಅಕ್ಕಿಚುತ್ತಿ ಕೂಡ ಮಂಡಿಸುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂತಂದ ಹೇಳಿದ್ರೆ ಸದನಕ್ಕೆ ಸರಿಯಾದಂತ ಉತ್ತರವನ್ನು ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ಸದಸ್ಯರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾರೆ. ಅಂತಹ ಒಂದು ಪ್ರಶ್ನೆಯ ಅಸ್ತ್ರವನ್ನ ಈಗ ಬಿಜೆಪಿ ಪ್ರಯೋಗ ಮಾಡ್ತಾರಂತದ್ದು. ಅಂದ್ರೆ ಸದನದಲ್ಲಿ ಎಲ್ಲವೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನ ಹಾಕಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ 2 ತಿಂಗಳ ಮಾಹಿತಿ ಹಣವನ್ನ ಹಾಕಿಲ್ಲ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿದೆ. ಇದೀಗ ಈ ಸರ್ಕಾರ ಯಾವ ರೀತಿ ಇದನ್ನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ವಿಚಾರ ಯಾವಾಗೆಲ್ಲ ಬಾಕಿ ಉಳ್ಕೊಳ್ಳುತ್ತೆ ಅವಾಗೆಲ್ಲವೂ ಕೂಡ ತಾಂತ್ರಿಕ ದೋಷ ಆಗಿದೆ ಅನ್ನೋಂತ ಸಿದ್ಧ ಉತ್ತರವನ್ನ ಇಲಾಖೆ ಕೊಡ್ತಾನೆ ಬಂದಿದೆ. ಇವತ್ತು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಾಜ್ಯದ ಮಹಿಳೆಯರ ಪಾಲಿಗೆ ಬರಬೇಕಾದಂತಹ ಹಣ ಸರ್ಕಾರ ಇನ್ನೂ ಕೂಡ ಬಾಕಿ ಉಳಿಸಿಕೊಂಡಿದೆ. ಮತ್ತೊಂದು ಕಡೆಗೆ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಆಗಾಗ ಒಂದಷ್ಟು ಪ್ರಯೋಗಗಳನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಆದಾಗ್ಯೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಉಳಿಸಿಕೊಂಡಿರುವಂತದ್ದು ಈಗ ಸಾರ್ವಜನಿಕ ವಲಯದಿಂದ ಕಿಡಿ ಒಂದಷ್ಟು ಆಕ್ರೋಶದ ನುಡಿಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿ ಪ್ರಮುಖವಾಗಿ ಇದನ್ನ ಒಂದಷ್ಟು ದಾಳವಾಗಿ ಉಳಿಸುವಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಸರ್ಕಾರ ಪ್ರತಿ ಸಂದರ್ಭಗಳಲ್ಲೂ ಕೂಡ ನಾವು ಫ್ರೀ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, 5 ಗ್ಯಾರಂಟಿಗಳನ್ನ ಬಿಜೆಪಿ ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿದೆ ಅಂತ ಹೇಳಿಕೊಳ್ಳುವಂತಹ ಸರ್ಕಾರಕ್ಕೆ ಇದೊಂದು ರೀತಿ ಒಂದೊಮ್ಮೆ 2 ತಿಂಗಳ ಬಾಕಿ ಉಳಿಸಿಕೊಂಡಿರುವಂತಹ ಹಣದ ವಿಚಾರ ಏನಾದ್ರೂ ಬಿಜೆಪಿ ಆರೋಪ ಮಾಡಿದ್ದೇ ಸತ್ಯ ಆಗಿದ್ರೆ ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಾಕಷ್ಟು ಮುಜುಗರ ಆಗುತ್ತೆ. ಯಾಕಂತ ಹೇಳಿದ್ರೆ ಸದನದಲ್ಲಿ ಈ ವಿಚಾರ ಚರ್ಚೆ ಆಗಿರೋದ್ರಿಂದ ಸಹಜವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ದೊಡ್ಡ ಮುಜುಗರ ಆಗುತ್ತೆ. ಈ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನು ಯಾವ ರೀತಿ ನೋಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ಈ